ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಅದರ ಹೆಸರೇ ಧ್ಯಾನ. ಶ್ವಾಸದೊಂದಿಗೆ ಅದರ ಪಯಣ. ಮೌನ, ಮೌನ, ಮೌನ. ಸೈಲೆನ್ಸ್ ಈಸ್ ಗೇಟ್ವೇ ಟು ಎಂಟರ್ ಇಂಟು ಕಿಂಗ್ಡಮ್ ಆಫ್ ಗಾಡ್. ಜೀಸಸ್. ಶಬ್ದವು ಪ್ರಾಪಂಚಿಕ ವ್ಯವಹಾರ, ನಿಶ್ಶಬ್ದವು ಆಧ್ಯಾತ್ಮಿಕ ವ್ಯವಹಾರ. ಭಾವನಾ ಕ್ಷೇತ್ರದಲ್ಲಿ ಮೌನ ಇದ್ದರೆ ಚೇಷ್ಟಾ ಕ್ಷೇತ್ರದಲ್ಲಿ ಹಿಂಸೆ ಇರುವುದಿಲ್ಲ. ಆಲೋಚನೆಗಳು ಪರಿಶುದ್ಧವಾಗಿದ್ದರೆ ವಾಕ್ಯಗಳು ಪರಿಶುದ್ಧವಾಗಿ ಇರುತ್ತವೆ. ವಾಕ್ಯಗಳು ಪರಿಶುದ್ಧವಾಗಿದ್ದರೆ ಮಾಡುವ ಕೆಲಸಗಳು ಪರಿಶುದ್ಧವಾಗಿರುತ್ತದೆ. ಮನಸ್ಸ, ವಾಚ, ಕರ್ಮಣ ಎಂಬ ತ್ರಿಕರಣ ಶುದ್ಧಿಯು ಮೌನದಿಂದಲೇ ಸಾಧ್ಯ. ಈಗ ಮೌನದ ಕುರಿತಾಗಿ ತಿಳಿದುಕೊಳ್ಳೋಣ. ಮನಸ್ಸು ಸಂದಿಗ್ಧದಲ್ಲಿ ಇದ್ದಾಗ ಮೌನ. ಮನಸ್ಸು ಸಂತೋಷವಾಗಿ ಇಲ್ಲದಿದ್ದಾಗ ಮೌನ. ಮನಸ್ಸು ನೋವು ಪಡುತ್ತಿದ್ದಾಗ ಮೌನ. ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮೌನ. ಮೌನದೊಂದಿಗೆ ಅಂತರಂಗದ ಪ್ರಯಾಣ. ಮಾನವನ ಮನೋಬಯಕೆಯ ಈಡೇರಿಕೆಗಾಗಿ ಮಾಡುವ ಪ್ರಯಾಣ. ಮಾನವನಿಗೆ ದೊರೆತ ಸಹಜವಾದ ಆಯುಧವೇ ಮೌನ. ಮೌನವು ದೈವ ಭಾಷೆ, ಸನಾತನವಾದದ್ದು. ಮೌನವು ಲಿಪಿ ಇಲ್ಲದ ವಿಶ್ವಭಾಷೆ. ಮೌನವು ಧಾರ್ಮಿಕ ದಿವ್ಯತ್ವಕ್ಕೆ ದ್ವಾರ. ಮೌನವು ಸನಾತನ ಭಾಷಾಝರಿ. ಮೌನವು ಹರಿತವಾದ ಆಯುಧ. ಮೌನ ಎಂದರೆ ಪದಗಳ ಪ್ರತಿಬಂಧಕಗಳು ಇಲ್ಲದ ನಿಶ್ಶಬ್ದವಾದ ಸಂಭಾಷಣೆ. ಮೌನವು ಬಾಯಿಗೆ, ನಾಲಿಗೆಗೆ ಪರಿಮಿತವಾದ ವ್ಯವಹಾರ ಅಲ್ಲ. ಪುಸ್ತಕ ಓದುವುದು ಮೌನವಲ್ಲ, ಅದು ರಚನೆಕಾರನ ಅವಗಾಹನೆಯೊಂದಿಗೆ ಮಮೇಕವಾಗಿ ಮಾತನಾಡುವುದು. ಟಿವಿ ನೋಡುತ್ತಾ ಕುಳಿತುಕೊಳ್ಳುವುದು ಮೌನವಲ್ಲ, ಅದು ಕೆಲವು ಪಾತ್ರಗಳೊಂದಿಗೆ, ವಾರ್ತೆಗಳೊಂದಿಗೆ ಮಾಡುವ ಸಂಭಾಷಣೆ. ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುವುದು ಮೌನವಲ್ಲ, ಅದು ಸಾವಿರಾರು ಕಂಠಗಳ ಸಮಾಚಾರಗಳಿಗೆ ಸಮಾನ. ಮೌನದಲ್ಲಿ ಮಾತುಗಳು ಇರುವುದಿಲ್ಲ, ಆಲೋಚನೆಗಳೂ ಇರುವುದಿಲ್ಲ, ಅದು ಒಂದು ತಪಸ್ಸು. ಮಾತುಗಳು ಅಭಿವ್ಯಕ್ತೀಕರಣದ ಒಂದಾನೊಂದು ಮಾರ್ಗವಷ್ಟೇ. ಆದರೆ ಅಭಿವ್ಯಕ್ತೀಕರಣಕ್ಕೆ ಇದೊಂದೇ ಅಂತಿಮ ಮಾರ್ಗವಲ್ಲ. ಮಾತುಗಳನ್ನು ಕಲಿಸುವ ಸಂಸ್ಥೆಗಳು ಇರುವ ಹಾಗೆ ಮೌನವನ್ನು ಕಲಿಸುವ ಪಾಠಶಾಲೆಗಳು ಎಲ್ಲಿಯೂ ಇಲ್ಲದೇ ಇರಬಹುದು. ಆದರೆ ಮೌನವನ್ನು ಮೀರಿದ ಕಮ್ಯುನಿಕೇಷನ್ ಮತ್ತೊಂದಿಲ್ಲ. ಮೌನವು ಅರ್ಧ ಅಂಗೀಕಾರ ಮಾತ್ರವಷ್ಟೇ ಅಲ್ಲದೆ ಒಮ್ಮೊಮ್ಮೆ ಪೂರ್ಣ ಅಂಗೀಕಾರವೂ ಸಹ ಆಗಿರುತ್ತದೆ. ಮೌನ ಎಂದರೆ ಆಲೋಚನೆಗಳು, ಕನಸುಗಳು, ಕೋರಿಕೆಗಳು, ಭ್ರಮೆಗಳು ಇವುಗಳ ಮುಸುಕಿನಲ್ಲಿರುವ ಸಾಮಾನವೆಲ್ಲ ಪಕ್ಕಕ್ಕಿಟ್ಟು ನಿನ್ನನ್ನು ನೀನು ಸ್ಪಷ್ಟವಾಗಿ ನೋಡಿಕೊಳ್ಳುವುದು. ಇದೇ ಆತ್ಮಸಾಕ್ಷಾತ್ಕಾರ. ಹಿಂದೆ ಅರ್ಥವಿಲ್ಲದೆ ಮಾತನಾಡಿದ್ದಕ್ಕಾಗಿಯೋ, ಅನವಶ್ಯಕವಾಗಿ ಮಾತನಾಡಿದ್ದಕ್ಕಾಗಿಯೋ ಪಶ್ಚಾತ್ತಾಪವನ್ನು ಪಡುವ ಎಷ್ಟೋ ಜನರು ನೋಡುತ್ತಿದ್ದೀರಿ. ಆದರೆ ಮೌನದ ಕಾರಣದಿಂದಾಗಿ ನೋವು ಪಡುವ ಸಂದರ್ಭಗಳು ಬಹಳ ಅಪರೂಪ. ಮಾನವನನ್ನು ಮಾಧವನನ್ನಾಗಿ ಮಾಡುವುದು ಮೌನವೇ. ಅದೇ ರೀತಿ ಮಾನವನನ್ನು ಮೃಗವಾಗಿ ಮಾಡುವುದು ಮಿತಿಯಿಲ್ಲದ ಮಾತುಗಳೇ. ಮನುಷ್ಯರೆಲ್ಲರಿಗೂ ಮಾತನಾಡುವುದು ಅಭ್ಯಾಸವಾಗಿ ಹೋಗಿದೆ. ಮಾತನಾಡದೆ ಹೋದರೆ ಹುಚ್ಚು ಹಿಡಿದಂತೆ ಅನಿಸುತ್ತದೆ. ಮಾತನಾಡಬೇಕು, ಏನೋ ಒಂದು ಮಾತನಾಡುತ್ತಲೇ ಇರಬೇಕು, ಇಲ್ಲವಾದರೆ ಅವರ ಮೇಲೆ ಅವರಿಗೆ ಅನುಮಾನ ಬಂದುಬಿಡುತ್ತದೆ. ಮೌನದಲ್ಲಿರುವ ಅಂದವನ್ನು, ಆನಂದವನ್ನು ಆಸ್ವಾದಿಸಬೇಕು ಎಂದುಕೊಳ್ಳುವವರು ಮೊದಲಿಗೆ ಮಾತಿನ ಮತ್ತಿನಿಂದ ಹೊರಬರಬೇಕಾಗುತ್ತದೆ. ಇದು ಯಾವುದೋ ಒಂದೇ ದಿನದಲ್ಲಿ ಸಾಧ್ಯವಾಗುವುದು ಅಲ್ಲ, ಸಾಧನೆ ಅವಶ್ಯಕ. ನಾವು ಮಾತುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು, ಬಹಳ ಕಡಿಮೆ ಬಳಸಬೇಕು, ಅವಶ್ಯಕತೆ ಇರುವಷ್ಟು ಮಾತ್ರವೇ ಮಾತನಾಡಬೇಕು. ಮೌನದ ಅನುಭೂತಿಯನ್ನು ಪಡೆಯಬೇಕಾದರೆ ಸಂಪೂರ್ಣ ಆರೋಗ್ಯ ಇರಬೇಕಾಗುತ್ತದೆ. ಆರೋಗ್ಯಕರವಾದ ಶರೀರದಲ್ಲೇ ಆರೋಗ್ಯಕರವಾದ ಮನಸ್ಸೂ ಇರುತ್ತದೆ. ರೋಗಗಳಿಂದ ಪೀಡಿತವಾದ ಮನಸ್ಸು ಮೌನವಾಗಿ ಇರಲಾರದು, ನೋವಿನಿಂದ ನರಳುತ್ತಾ ಇರುತ್ತದೆ. ಈ ಪರಿಸ್ಥಿತಿ ಬರಬಾರದು ಎಂದುಕೊಂಡರೆ ಶರೀರವನ್ನು ಆರೋಗ್ಯಕರವಾಗಿ ಇರಿಸಿಕೊಳ್ಳಬೇಕು, ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು, ಕೃತ್ರಿಮ ಜೀವನ ಶೈಲಿಯನ್ನು ತ್ಯಜಿಸಬೇಕು. ಮೌನವು ಮಾನವ ಸಂಬಂಧಗಳ ಮೇಲೆ ಸಾನುಕೂಲ ಪ್ರಭಾವವನ್ನು ತೋರಿಸುತ್ತದೆ. ಮಾತನ್ನು ಹರಿಬಿಡುವುದರಿಂದ ಬರುವ ವಿಪರೀತ ಪರಿಣಾಮಗಳು ಮೌನದಲ್ಲಿ ಇರುವುದಿಲ್ಲ. ಉದ್ಯೋಗ ಜೀವನದಲ್ಲಿ, ವ್ಯಕ್ತಿಗತ ಜೀವನದಲ್ಲಿ ನಾವು ಎದುರಿಸುವ
ವಿವಿಧ ರೀತಿಯ ಸಮಸ್ಯೆಗಳಿಗೆ ಮೌನದಲ್ಲೇ ಪರಿಹಾರ ಸಿಗುತ್ತದೆ. ಏಕೆಂದರೆ ಮೌನವಾಗಿದ್ದಾಗಲೇ ನಾವು ಚೆನ್ನಾಗಿ ಆಲೋಚಿಸಬಲ್ಲೆವು. ಮಾತುಗಳಿಗೆ, ಆಲೋಚನೆಗಳಿಗೆ ಯಾವುದೇ ರೀತಿಯಾದ ಸಾಮ್ಯತೆ ಕುದುರುವುದಿಲ್ಲ. ನಾಣ್ಯವಾದ ಯಂತ್ರ ಶಬ್ದ ಮಾಡುವುದಿಲ್ಲ, ಹಾಯಾಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗುತ್ತಿರುತ್ತದೆ. ಸಮರ್ಥರಾದವರೂ ಸಹ ಅಷ್ಟೇ, ಮೌನವಾಗಿ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗುತ್ತಿರುತ್ತಾರೆ. ಭಗವಂತನ ಸಾಮ್ರಾಜ್ಯದೊಳಗೆ ಪ್ರವೇಶಿಸಬೇಕಾದರೆ ಮೌನವೇ ಉತ್ತಮವಾದ ಅರ್ಹತಾ ಪತ್ರ. ಎಲ್ಲಿ ಅಂತರ್ಮುಖವಾದ ಮೌನ ಇರುತ್ತದೆಯೋ ಅಲ್ಲಿ ಹಿಂಸೆ ಎನ್ನುವುದು ಇರುವುದಿಲ್ಲ, ಆಲೋಚನೆಗಳೂ ಇರುವುದಿಲ್ಲ, ವ್ಯರ್ಥ ಮಾತುಗಳೂ ಇರುವುದಿಲ್ಲ. ಪ್ರತಿಯೊಂದು ಆಲೋಚನೆಯೂ ಲಕ್ಷ್ಯದ ಕಡೆಗೆ ಇರುತ್ತದೆ, ಪ್ರತಿಯೊಂದು ಮಾತು ಅರ್ಥವಂತವಾಗಿರುತ್ತದೆ. ಆಗ ಜನರು ಸಮೂಹಗಳಲ್ಲಿ ಇದ್ದರೂ ಸಹ ಒಂಟಿಯಾಗಿ ಇರಬಲ್ಲೆವು, ಅವಶ್ಯಕವಾದರೆ ಒಂಟಿಯಾದ ಸಮೂಹವೂ ಆಗಬಲ್ಲೆವು. ಏಕಾಂತದಲ್ಲಿ ಇರುವುದಕ್ಕೂ ಜನಸಾಗರದಲ್ಲಿ ಇರುವುದಕ್ಕೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಎಲ್ಲೇ ಇದ್ದರೂ, ಯಾವುದೇ ಪರಿಸ್ಥಿತಿಗಳಲ್ಲಿ ಇದ್ದರೂ ಮೌನವಾಗಿ ಇರಬಲ್ಲ ಶಕ್ತಿ ಬರುತ್ತದೆ. ಮೌನ ಎಂದರೆ ಅಂತರಿಂದ್ರಿಯಗಳು ಮಾಡುವ ವಿಜೃಂಭಣೆಯನ್ನು ತಡೆಯುವುದೇ ಆಗಿದೆ. ಮೌನ ಎಂದರೆ ಆಲೋಚನೆಗಳು, ಆಕ್ರೋಶಗಳು, ಆವೇದನೆಗಳು, ಭ್ರಾಂತಿಗಳು, ವಾಂಛೆಗಳು, ವಾಕ್ಯಗಳು ಇಲ್ಲದಂತೆ ನಮ್ಮನ್ನು ನಾವು ಸ್ಪಷ್ಟವಾಗಿ ನೋಡಿಕೊಳ್ಳುವುದು. ಮೌನ ಎಂದರೆ ಆತ್ಮದ ಬಗ್ಗೆ ನಾವು ಪೂರ್ಣವಾದ ಏಕಾಗ್ರತೆಯನ್ನು ಹೊಂದಿರುವುದಾಗಿದೆ. ಮೌನ ಎಂದರೆ ತನ್ನಲ್ಲಿ ತಾನು ನಿರಂತರವಾಗಿ ಅರಿವಿನಿಂದ ಇರುವುದು. ಮೌನ ಎಂದರೆ ಚಿಂತೆಯಿಲ್ಲದ ತಪಸ್ಸು. ಮೌನ ಎಂದರೆ ವಿಶೇಷ ಶೂನ್ಯಾವಸ್ಥೆ. ಸರ್ವವೂ ಮೌನದಿಂದಲೇ ಪ್ರಾರಂಭವಾಗಿ ಪುನಃ ಮೌನದಲ್ಲೇ ವಿಲೀನವಾಗುತ್ತದೆ. ಮೌನವು ಪಾಪಗಳ ಪರಿಹಾರ್ಥವಾಗಿ ನಿರ್ದೇಶಿಸಲ್ಪಟ್ಟಿರುವ 5 ಶಾಂತಿಗಳಲ್ಲಿ ಒಂದು. ಎಳ್ಳಷ್ಟು ಅಹಂವೃತ್ತಿ ಉದಯಿಸದೇ ಇರುವ ಸ್ಥಿತಿಯನ್ನು ಮೌನ ಎನ್ನುತ್ತಾರೆ. ದಕ್ಷಿಣಾಮೂರ್ತಿಯ ಮೌನ ಸತ್ಯ ಬೋಧನೆ, ಗುರುವಿನ ಮೌನ ಜ್ಞಾನಾಗ್ರಹ, ಜ್ಞಾನಿಯ ಮೌನ ನಿಶಬ್ದ ಭಾಷಣ, ಭಕ್ತನ ಮೌನ ಮಾತುಗಳಿಲ್ಲದ ಪ್ರಾರ್ಥನೆ. ಆಧ್ಯಾತ್ಮಿಕ ಸಾಧನೆಗೆ ಮೌನವೇ ಆಧಾರ. ಮೌನ ಸಾಧನೆಯಿಂದ ಮನಸ್ಸಿನಲ್ಲಿ ಮಾತುಗಳು ಮಣಿಯುತ್ತವೆ, ಅಂತಃಕರಣ ಶುದ್ಧಿ ನಡೆಯುತ್ತದೆ. ಮೌನವು ಪ್ರಾರಂಭವಾದರೆ ಮೌನದಿಂದಲೇ ಜ್ಞಾನವು ಉದಯಿಸುತ್ತದೆ. ಈ ಮೌನದ ಅನುಭೂತಿಯೇ ನಿಜವಾದ ಪರಿಪೂರ್ಣ ಜ್ಞಾನ. ಆ ಜ್ಞಾನವೇ ಮುಕ್ತಿಯನ್ನು ನೀಡುತ್ತದೆ. ಮೌನವು ನಮ್ಮ ಅಂತರಂಗವನ್ನು ಪ್ರಚೋದಿಸುತ್ತದೆ. ಮೌನವು ಅಂತರ್ಮುಖ ಪ್ರಯಾಣವನ್ನು ಮಾಡಿಸುತ್ತದೆ. ಮೌನವು ಅಂತರ್ವಾಣಿಯನ್ನು ದರ್ಶಿಸುವಂತೆ ಮಾಡುತ್ತದೆ. ಮೌನವು ನಮ್ಮ ಅಂತರಾತ್ಮವನ್ನು ನಮ್ಮ ಮುಂದೆ ಆವಿಷ್ಕರಿಸುತ್ತದೆ, ಆತ್ಮ ಸಾಕ್ಷಾತ್ಕಾರವಾಗುವಂತೆ ಮಾಡುತ್ತದೆ. ಮೌನವು ಎಲ್ಲದಕ್ಕಿಂತಲೂ ಅತೀತವಾದ ಸಮರ್ಥವಂತವಾದ ಭಾಷೆ. ಅನೇಕ ವರ್ಷಗಳು ಚರ್ಚೆಗಳ ಮುಖಾಂತರ ಯಾವುದನ್ನೂ ತಿಳಿದುಕೊಳ್ಳಲಾರೆವೋ ಅದನ್ನು ಮೌನದ ಮುಖಾಂತರ ತಿಳಿದುಕೊಳ್ಳಬಲ್ಲೆವು. ಮಾತುಗಳಿಗೆ ಅಡೆತಡೆಗಳು ಇರುತ್ತದೆ, ಆದರೆ ಮೌನವು ನಿರ್ಮಲವಾಗಿ, ನಿಧಾನವಾಗಿ, ಸಹನೆಯಿಂದ ಪ್ರವಹಿಸುವ ಜ್ಞಾನಗಂಗೆ. ಮೌನ ವಾಕ್ಯಾಪ್ರಕಟಿತ ಪರಬ್ರಹ್ಮತತ್ವಂ. ಮೌನವು ಮಾತಿಗೆ ಮತ್ತು ಮನಸ್ಸಿಗೆ ನಿಲುಕದ ಪರಮಾತ್ಮನ ತತ್ವ. ಮಾತುಗಳು ಮೌನದ ಮುಖಾಂತರವೇ ಪ್ರಕಟಿತವಾಗುತ್ತವೆ. ಪರಮಾತ್ಮನು ಒಬ್ಬ ವ್ಯಕ್ತಿ ಅಲ್ಲ, ಅದು ರೂಪ ಅಲ್ಲ. ಪರಮಾತ್ಮ ಎಂದರೆ ಒಂದು ತತ್ವ, ಒಂದು ಸತ್ಯ. ಇದನ್ನು ಮೌನದ ಮುಖಾಂತರವೇ ಸ್ಪಷ್ಟವಾಗಿ ಗ್ರಹಿಸಬಲ್ಲೆವು. ಮೌನವು ಮಾತ್ರವೇ ಶಬ್ದ ಪ್ರಪಂಚಕ್ಕಿಂತ ಸುಂದರವಾದದ್ದು, ಅರ್ಥವಂತವಾದದ್ದು, ಅತ್ಯುತ್ತಮವಾದದ್ದು, ಅದ್ಭುತವಾದದ್ದು. ಮೌನವೇ ಸತ್ಯಂ, ಶಿವಂ, ಸುಂದರಂ. ಅದೇ ಅಖಂಡಾನಂದ, ಅದೇ ಬ್ರಹ್ಮಾನಂದ, ಅದೇ ಆತ್ಮ ಸಾಕ್ಷಾತ್ಕಾರ, ಅದೇ ಮೋಕ್ಷ. ಮೌನ ಸಾಧನೆಯನ್ನು ಮಾಡಿದ ಕೆಲವು ಯೋಗಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮುಮ್ಮಿಡಿವರಂ ಬಾಲಯೋಗಿ ಶ್ರೀ ಮೆಹರ್ ಬಾಬಾ ರಮಣ ಮಹರ್ಷಿ. ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ಮುಮ್ಮಿಡಿವರಂ ಬಾಲಯೋಗಿ ಮೌನದಲ್ಲಿ ಇದ್ದು ಧ್ಯಾನ ಸಾಧನೆ ಮಾಡಿ ಸಮಾಧಿ ಸ್ಥಿತಿಯನ್ನು ಹೊಂದಿರುತ್ತಾರೆ. 40 ವರ್ಷಗಳು ಮೌನ ದೀಕ್ಷೆಯಲ್ಲಿ ಕಳೆದ ಶ್ರೀ ಮೆಹರ್ ಬಾಬಾ ಅವರು ಹೀಗೆ ತಿಳಿಸಿದ್ದಾರೆ: ಕಂಠವು ಮೌನವಾಗಿದ್ದಾಗ ಮನಸ್ಸು ಮಾತನಾಡುತ್ತದೆ, ಮನಸ್ಸು ಮೌನವಾಗಿದ್ದಾಗ ಹೃದಯವು ಮಾತನಾಡುತ್ತದೆ.
ಹೃದಯವು ಮೌನವಾಗಿದ್ದಾಗ ಅಂತರಾತ್ಮ ಅನುಭೂತಿಯನ್ನು ನೀಡುತ್ತದೆ. ಈ ಭೂಮಿಯ ಮೇಲೆ ಇರುವ ಅತ್ಯುತ್ತಮವಾದ ಕರ್ಮವೆಂದರೆ ಧ್ಯಾನ. ಇದನ್ನು ತಿಳಿಸಿಕೊಟ್ಟವರು ಯೋಗಾನಂದ ಪರಮಹಂಸರು. ಮೌನದಲ್ಲಿ ಆಲೋಚನೆಗಳು ಇರುವುದಿಲ್ಲ, ಅರಿವು ಇರುತ್ತದೆ. ಅದೇ ವರ್ತಮಾನ ಸ್ಥಿತಿ. ಇದನ್ನು ತಿಳಿಸಿಕೊಟ್ಟವರು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ.